ಚಿಕ್ಕಮಗಳೂರು ಜಿಲ್ಲೆಯ ಚಕ್ರಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇಮಿಡಿಯೇಟ್ ಆಗಿ ತನಿಖೆಯನ್ನು ಕೈಗೊಳ್ಳಲಾಗಿದೆ. 3 ಜನನ್ನ ನಾವು ವಿಚಾರಣೆಗೆ ಒಳಪಡಿಸ್ತಾ ಇದ್ದೇವೆ. ನಮ್ಮ ಜೊತೆ ನನ್ನ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಚಕ್ರಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇವತ್ತು 6/12/2025 ಬೆಳಗಿನ ಜಾವ 4 ಗಂಟೆಗೆ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಅಂಡರ್ ಕ್ರೈಮ್ ನಂಬರ್ 231/25 ಅಂಡರ್ ಸೆಕ್ಷನ್ 118 ಸಬ್ಸೆಕ್ಷನ್ 1 ಮತ್ತೆ 103 ಸಬ್ಸೆಕ್ಷನ್ 1 3 ಸಬ್ಸೆಕ್ಷನ್ 5 BNS ಯಲ್ಲಿ ಅಂದ್ರೆ ಮರ್ಡರ್ ಕೇಸ್ 302 ಏನು IPC ಅಂತ ಇತ್ತು ಅದರ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಇದರಲ್ಲಿ ವರುಣ್ ಅಂತಕ್ಕಂಥವ್ರು ಯಾರು ಡಿಸೀಸ್ಡ್ ಇದ್ದಾರೆ, ಗಣೇಶ ಅವರ ರಿಲೇಟಿವ್, ಅವರು ನಮಗೆ ದೂರನ್ನು ನೀಡಿದ್ದಾರೆ. ಆ ದೂರಿನ ಮೇರೆಗೆ ಈ ಪ್ರಕರಣವನ್ನು ದಾಖಲಿಸಿಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ತನಿಖೆಯನ್ನ ಕೈಗೊಳ್ಳಲಾಗಿದೆ. ತನಿಖಾಧಿಕಾರಿಯಾಗಿ ನಮ್ಮ ಇನ್ಸ್ಪೆಕ್ಟರ್ ಕಡೂರ್ ಅವರು ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಿನ್ನೆ ನಡೆದಿದ್ದ ಘಟನೆಗೆ ನಾನು ನಿನ್ನೆ ಏನು ಮಾಹಿತಿ ಕೊಟ್ಟಿದ್ದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವರುಣ್ ಅವರು ಈ ದೂರನ್ನ ನೀಡಿರ್ತಕ್ಕಂಥದ್ದು. ಈ ದೂರಲ್ಲಿ ವರುಣ್ ಅವರು ಅವರ ಮಾವ ಗಣೇಶ್ ಯಾರಿದ್ದಾರೆ ಅವರು ಏನ್ ಮರ್ಡರ್ ಆಗಿಂತ ಮುಂಚೆ ಈ ತರ ಫೋನ್ ಮಾಡಿ ನನಗೆ ಯಾರ್ಯಾರು ಇದ್ರು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನೀಡಿದ್ರು ಅಂತಕ್ಕಂಥದ್ದನ್ನ ದೂರನ್ನ ನೀಡಿದ್ದಾರೆ. ಆ ದೂರಿನ ಮೇರೆಗೆ ಕೇಸನ್ನ ರಿಜಿಸ್ಟರ್ ಮಾಡಿದ್ದೀವಿ. ಕೇಸನ್ನ ರಿಜಿಸ್ಟರ್ ಮಾಡಿ ತನಿಖೆಯನ್ನು ಕೈಗೊಂಡಿದ್ದೀವಿ. ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅವ್ರನ್ನ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಮುಂದಿನ ಡೆವಲಪ್ಮೆಂಟ್ಸ್ ಅನ್ನು ಮತ್ತೆ ಮುಂದೆ ತರಿಸ್ತೇವೆ. ಈ ಕಡೆ ಇದ್ದವ್ರಿಗೂ ಕೆಲವೊಬ್ಬರಿಗೆ ಇಂಜುರಿ ಆಗಿದೆ. ಸೊ ಅವ್ರನ್ನ ಹಾಸ್ಪಿಟಲೈಸ್ ಮಾಡಿದ್ದೀವಿ, ಗಾರ್ಡ್ ಹಾಕಿದ್ದೀವಿ. ಅವರು ಒಂದಿಬ್ರು ಇದ್ದಾರೆ, ಮತ್ತೆ ಇನ್ನೊಂದು 3 ಜನನ್ನ ನಾವು ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ. ಅದು ಹೇಗೆ ಅದು ಏನು ವಿಚಾರಣೆಯಲ್ಲಿ ಏನು ಬರುತ್ತೆ ಅದರ ಬೇಸಿಸ್ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. FIR 5 ಜನ ಮತ್ತೆ ಇತರರು ಅಂತಾಗಿದೆ. ಥ್ಯಾಂಕ್ ಯು. ರಾತ್ರಿ ಒಂದು ಮರ್ಡರ್ ಆಗಿದೆ, ಗಣೇಶ್ ಗೌಡ ಅಂತಕ್ಕಂಥವ್ರದ್ದು ಮರ್ಡರ್ ಆಗಿದೆ. ಈಗ ಸ್ಥಳಕ್ಕೆ ನಾವೆಲ್ಲ ವಿಸಿಟ್ ಮಾಡಿದ್ದೀವಿ. ಸೋಕೋ ಟೀಮು ವಿಸಿಟ್ ಮಾಡ್ತಾ ಇದೆ. ಏನು ಕಾರಣಕ್ಕೆ ಆಗಿದೆ ಏನಕ್ಕೆ ಅಂತೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಆಲ್ರೆಡಿ 4 ದೊಡ್ಡ ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳನ್ನು ಸೆಕ್ಯೂರ್ ಮಾಡಲಿಕ್ಕೆ ಬಿಟ್ಟಾಗಿದೆ. ಈಗ ಹೊಡೆದಾಡ್ಕೊಂಡಿದ್ದವ್ರು ಯಾರಲ್ಲಿ ಗಲಾಟೆ ಮಾಡಿದ್ದಾರೆ ಅದರಲ್ಲಿ ಒಂದಿಬ್ಬರು ಇಲ್ಲೇ ಇದ್ದಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಜೈಲ್ ಗಾರ್ಡ್ ಹಾಕಿದ್ದೀವಿ. ಮುಂದೆ ಇವರು ಏನು ಕಂಪ್ಲೇಂಟ್ ಕೊಡ್ತಾರೆ ನೋಡ್ತೀವಿ. ಅದ್ರ ಪ್ರಕಾರ ಇಮಿಡಿಯೇಟ್ ಆಗಿ ಆ್ಯಕ್ಷನನ್ನು ಮಾಡ್ತೀವಿ. ಏನು ಕಾರಣ ಸರ್? ಅದೇನೂ ತಿಳಿದಿಲ್ಲ. ಅಲ್ಲ, ಅದು ಯಾವುದು ಕಾರಣ ಅಂತ ತಿಳಿದು ಬಂದಿಲ್ಲ. ಈಗ ನಾವು ವೆರಿಫೈ ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನಲ್ಲಿ ಕರೆಕ್ಟಾಗಿ ತಿಳಿದು ಬರುತ್ತೆ ಏನಕ್ಕೆ ಕಾರಣ ಅಂತೇಳಿ. ಅದ್ರ ಮೇಲೆ ನಾವು ತನಿಖೆಯನ್ನು ಮಾಡ್ತೀವಿ. ಏನು ಸರ್ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಅದು ಅದೇ ಈ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ವೆರಿಫೈ ಮಾಡ್ತೀವಿ ಏನು ಅಂತ ಅಂತೇಳಿ. ಇನ್ನು ಕಂಪ್ಲೇಂಟೇ ಕೊಟ್ಟಿಲ್ಲ, ಮೇಲ್ನೋಟಕ್ಕೆ ಅಂತ ಆಗಿಲ್ಲ. ಮರ್ಡರ್ ಆಗಿದೆ, ಇಲ್ಲಿ ಬಾಡಿ ಶಿಫ್ಟ್ ಮಾಡಲಾಗಿದೆ. ಈಗ ಅವ್ರು ಕಂಪ್ಲೇಂಟ್ ಕೊಡ್ತಾರೆ, ಮನೆಯವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ವೆರಿಫೈ ಮಾಡ್ತೀವಿ. ಯಾವ ಥರ ಭದ್ರತೆ ಕೈಗೊಳ್ಳಲಾಗಿದೆ ಸರ್? ಇಲ್ಲ ಇದ್ದಾರೆ ಅಲ್ಲೆಲ್ಲ, ನಾನು ವಿಸಿಟ್ ಮಾಡಿ ಬಂದೆ ಈಗ ಸೀನ್ ಆಫ್ ಕ್ರೈಮನ್ನು. ಅಲ್ಲಿ ನಮ್ಮ DSP ಇದ್ದಾರೆ, ಅಡಿಷನಲ್ SP ಇದ್ದಾರೆ. ಅಲ್ಲೆಲ್ಲ ರೀತಿಯ ಕ್ರಮವನ್ನು ಕೈಗೊಂಡಿದ್ದೀವಿ. ಈ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ FIR ಮಾಡಿ ತನಿಖೆಯನ್ನು ಕೈಗೊಳ್ತೀವಿ. ಮತ್ತು ಆರೋಪಿಗಳು ಯಾರು ಅಂತೇಳಿ ಈಗ ಆಲ್ರೆಡಿ ಒಂದು 4 ಟೀಮನ್ನು ನಾವು ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳ ಸೆಕ್ಯೂರ್ ಮಾಡಲಿಕ್ಕೆ ಕಳಿಸಿದ್ದೀವಿ. ಎಷ್ಟು ಜನ ಇದ್ದಾರೆ ಸರ್ ಆರೋಪಿಗಳು? ಅದೇ ಈಗ ಇನ್ವೆಸ್ಟಿಗೇಷನಲ್ಲಿ ನಾವು ಮಾಡಬೇಕಾಗುತ್ತೆ ಎಷ್ಟು ಜನ ಇದ್ದಾರೆ ಏನು ಅಂತೇಳಿ. ಈ ಕಂಪ್ಲೇಂಟಲ್ಲಿ ತಗೋತೀವಿ, ಏನು ಅವ್ರು ಕಂಪ್ಲೇಂಟ್ ಏನು ಕೊಡ್ತಾರೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೈಗೊಳ್ತೀವಿ. ಯಾರೇ ಇದ್ರೂ ಅವ್ರನ್ನ ಯಾರನ್ನೂ ಬಿಡಲ್ಲ. ಸಕ್ರಾಪಟ್ಟಣದಲ್ಲಿ ನಮ್ಮ ಸಕ್ರಾಪಟ್ಟಣದಲ್ಲಿ ಹೋಗಬೇಕಾದ್ರೆ ಟುವರ್ಡ್ಸ್ ಕಡೂರು ಹೋಗಬೇಕಾದ್ರೆ ರೈಟ್ ಸೈಡಿಗೆ ಒಂದು ಮಡ್ ರೋಡ್ ಬರುತ್ತೆ, ಆ ಮಡ್ ರೋಡಲ್ಲಿ ಆಗಿದೆ. ಭಾಳ ಬೇಜಾರಾಗ್ತಿದೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಗಣೇಶ್ ಈ ರೀತಿಯ ಒಂದು ಭೀಕರ ಕೃತ್ಯ ಬಹುತೇಕ ಸಕ್ರಾಪಟ್ಟಣದ ಒಂದು ಸ್ಟೇಷನ್ ಲಿಮಿಟ್ನಲ್ಲಿ ಅಥವಾ ಕಡೂರು ತಾಲೂಕಲ್ಲಿ ಯಾವತ್ತೂ ಕೂಡ ನಡೆದಿರಲಿಲ್ಲ. ಇದಾಗಿರ್ತಕ್ಕಂಥ ಘಟನೆ ನೋಡಿದ್ರೆ ಇದು ನಿಜಕ್ಕೆ 100ಕ್ಕೆ 100 ಇಂಟೆನ್ಷನ್ ಡೇ ಇದು. ಹಾಗಾಗಿ ಏನು ಭಾಳಷ್ಟು ದಿನಗಳಿಂದ ಈ ರೀತಿಯ 1-2 ಕ್ಷುಲ್ಲಕ ಘಟನೆಗಳು ನಡೀತಾ ಇತ್ತು. ಅವಾಗಲೇ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡಿದ್ದರೆ ಇಷ್ಟ ಆಗ್ತಿರಲಿಲ್ಲ. ಆದರೆ ಅಂತಿಮವಾಗಿ ಈಗ ನಾವು ಕಳ್ಕೋಬೇಕಾಗಿದೆ.
ಒಂದು ಸಣ್ಣ ಘಟನೆಗೋಸ್ಕರ ಒಂದು ಜೀವನೇ ತೆಗೆಯೋ ಮಟ್ಟಕ್ಕೆ ಇಳಿತಾರೆ ಪಾಪಿಗಳು ಅಂತ ಹೇಳಿದ್ರೆ, ಅಂಥ ಪಾಪಿಗಳ ಮೇಲೆ ಯಾರು ಇವತ್ತು ಘಟನೆ ಕಾರಣ ಆಗಿದ್ದಾರೆ ಅಂಥ ಪಾಪಿಗಳನ್ನ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಅವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಳಲೇಬೇಕು. ಜೊತೆಯಲ್ಲಿ ಇವತ್ತು ಒಂದು ಸ್ವಂತ ಮಗಳು, ಇನ್ನು 4ನೇ ಕ್ಲಾಸಲ್ಲಿರ್ತಕ್ಕಂಥ ಮಗಳನ್ನ ಇವತ್ತು ಬಿಟ್ಟು ಅವ್ನು ಕಳ್ಕೊಂಡು ಹೋಗಿದ್ದಾನೆ ಅಂದರೆ ಆ ಒಂದು ನೋವನ್ನು ಆ ಕುಟುಂಬ ತಡ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ. ಅದರಲ್ಲೂ ಈ ರೀತಿಯ ಕ್ರೂರ ಕೃತ್ಯ ಬಹುತೇಕ ನಮ್ಮ ಜಿಲ್ಲೆಯಲ್ಲೇ ಯಾವತ್ತು ನಡೆದಿದೆಯಲ್ಲೋ ಗೊತ್ತಿಲ್ಲ, ಅಂಥ ಕ್ರೂರ ಕೃತ್ಯ ಅವತ್ತು ನಡೆದಿದೆ. ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥ ಅಪರಾಧಿಗಳನ್ನ ಕೂಡಲೇ ಬಂಧಿಸಬೇಕು. ಈಗ ನಾನು ಪೊಲೀಸ್ ಇಲಾಖೆ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದು 2 ಬಂಧಿತ ಆಗಿದ್ದಾರೆ, ಇನ್ನೂ 8 ಜನ ತಪ್ಪಿಸ್ಕೊಂಡಿರ್ತಕ್ಕಂಥ ಸಂಖ್ಯೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದಷ್ಟು ಬೇಗ ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥ ಒತ್ತಾಯ. ಏನು ಕಾರಣಕ್ಕಾಯ್ತು ಅಂತ ಸರ್ ನನಗೆ ಮಾಹಿತಿ ಇದೆ ಸರ್. ನಾವು ಬ್ಯಾನರ್ ತೆರವು ವಿಷಯವಾಗಿ ಏನು ಟ್ರ್ಯಾಕ್ಟರಲ್ಲಿ ಗಲಾಟೆ ಆಯಿತು, ತಂತ್ರ ಆಯಿತು ಅಂತ ಇಲ್ಲ, ನಾನು ಘಟನಾ ಸ್ಥಳಕ್ಕೂ ಕೂಡ ಹೋಗಿದ್ದೆ. ಅಲ್ಲಿದ್ದಂಥ ಸ್ಥಳೀಯರು ಹೇಳಿದ್ದೇನು ಅಂತ ಹೇಳಿದ್ರೆ, ಇದು ಆ್ಯಕ್ಚುಲಿ ಸಕಲಪಟ್ಟಣದಲ್ಲಿ ಈತ ಸುಮ್ಮನೆ ನಿಂತಿದ್ದ, 8-8:30 ಗಂಟೆಯಲ್ಲಿ ಸುಮ್ಮನೆ ನಿಂತಿದ್ದ. ವಿನಾಕಾರಣ ಅಲ್ಲಿರ್ತಕ್ಕಂಥ ಬ್ಯಾನರ್ ಬಿತ್ತಾ ಇರ್ತಕ್ಕಂಥ ಹುಡುಗರು ಕುಡಿದ ಮತ್ತಿನಿಂದ ಈತನ ರೇಗಿಸಿದ್ರು. ಆದರೂ ಕೂಡ ಆತ ಸುಮ್ಮನೆ ಹೋದ. ಆಮೇಲೆ ಯಾಕೆ ಹಿಂಗೆ ಆಯಿತು ಅಂತಕ್ಕಂಥದ್ದನ್ನ ಸ್ಥಳೀಯರು ಹೇಳ್ತಾರೆ. ಮತ್ತು ಯಾವುದೇ ವಿಚಾರಗಳಾದರೂ ಕೂಡ ಯಾವುದೂ ಕೂಡ ಪೂರ್ವ ನಿಯೋಜಿತ ಆಗದಲ್ಲೇ ಈ ರೀತಿಯ ಕೃತ್ಯಗಳು ಆಗೋದಿಲ್ಲ. ತನಿಖೆಯಿಂದ ಅಷ್ಟೇ ಸ್ಪಷ್ಟ ಮಾಹಿತಿ ಬರಲಿಕ್ಕೆ ಸಾಧ್ಯ. ತನಿಖೆ ಆಗಲೇಬೇಕು. ಯಾರ್ಯಾರು ಬಂಧಿತರಾಗಿದ್ದಾರೆ ಅವ್ರ ಮೊಬೈಲ್ಗಳನ್ನ CDR ಹಾಕಬೇಕು. ಭಾಳಷ್ಟು ವಿಚಾರಗಳಿದೆ ತನಿಖೆ ಮಾಡ್ತಕ್ಕಂಥದ್ದು. ಒಂದು ಸ್ಪಷ್ಟ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀನಿ. ಆಗಿದ್ದಂಥ ಗಣೇಶ್ ಗೌಡ ನಿನ್ನೆ ಅಕಾಲಿಕ ಮರಣ ಅಂದರೆ ಕೊಲೆ ಆಗಿದ್ದಾನೆ. ನಮಗೆಲ್ರಿಗೂ ಭಾಳ ದುಃಖ ಆಗಿದೆ. ಬಹುಶಃ ಇಡೀ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾರ್ಯಕರ್ತರು ಎಲ್ಲ ನಾವು ದುಃಖದ ಮಟ್ಟದಲ್ಲಿದ್ದೀವಿ. ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದಂಥ ಗಣೇಶ್ ಗೌಡ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಅವರನ್ನು ಮೋಸದಲ್ಲಿ ಕರೆಸಿ ಯಾವುದೋ ಸೆಟ್ಲ್ಮೆಂಟು ಅಂತೇಳಿ ಅಥವಾ ಏನಕ್ಕೆ ಅಂತ ಗೊತ್ತಿಲ್ಲ, ನಮಗಿನ್ನೂ ನಿಜವಾದ ವಿಷಯ ಗೊತ್ತಿಲ್ಲ. ಒಟ್ಟು ಈಗಿರೋ ಮಾಹಿತಿ ಅವರನ್ನು ಕರೆಸಿ ಅವರನ್ನು ಪ್ಲ್ಯಾನ್ ಮಾಡಿ ಮಾರಕ ಅಸ್ತ್ರಗಳನ್ನು ಉಪಯೋಗಿಸಿ ಅವರನ್ನು ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿರೋಂಥ ಕಿಡಿಗೇಡಿಗಳು ಅವರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಲಿ ಅವ್ರನ್ನ ಖಂಡಿತ ಅವರಿಗೆ ಶಿಕ್ಷೆ ಕೊಡಿಸಿ ಇನ್ನು ಮುಂದೆ ಯಾರಿಗೂ ಈ ಥರ ಆಗಬಾರ್ದು ಅಲ್ಲಿ ಆ ರೀತಿ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ನಮ್ಮ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ಕ್ಷೇತ್ರದ ಶಾಸಕರಾಗಿ, ನಮ್ಮ ಗಾಯಕರ MLC ಆಗಿ ನಾವು ಇಡೀ ಕಾರ್ಯಕರ್ತರ ಪರವಾಗಿ ಒತ್ತಾಯ ಮಾಡ್ತಾಯಿದ್ದೀವಿ. ಬಹುಶಃ ಅವರ ಸಾವಿಂದ ಅವ್ರಿಗೆ ಉಂಟಾಗಿರುವ ನೋವನ್ನು ಬದಿಸೋ ಶಕ್ತಿನ ಅವ್ರ ಹೆಂಡತಿ ಮಗಳಿಗೆ ನಮ್ಮ ಕೈಯಲ್ಲಿ ಆಗಲ್ಲ. ಅಷ್ಟು ಅವರ ನೋವಿನಲ್ಲಿದ್ದಾರೆ. ಅವರ ಸಾವು ಕೇವಲ ಅವ್ರಿಗೆ ಮಾತ್ರ ನಷ್ಟ ಅಲ್ಲ, ನಮ್ಮ ಪಕ್ಷಕ್ಕೂ ಒಂದು ನಷ್ಟ ಆಗಿದೆ. ಈಗ ಉಸ್ತುವಾರಿ ಸಚಿವರು 10 ಗಂಟೆಗೆ ಬರ್ತಾ ಇದ್ದಾರೆ. ಅವರು ಸಹ ಇಲ್ಲಿ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಪೊಲೀಸ್ ಮುಖ್ಯಾಧಿಕಾರಿಗಳಿಗೆ ರಾತ್ರಿಯೇ ಈಗಾಗಲೇ ಕ್ರಮ ಕೈಗೊಳ್ಳಕ್ಕೆ ಹೇಳಿದ್ದೀವಿ. ನಿನ್ನೆ ರಾತ್ರಿ ನಾನು 1:30ವರೆಗೂ ಇಲ್ಲಿದ್ದೆ. ಆಗಾಗಲೇ ರಾತ್ರಿಯೇ 5 ಜನನ ಸೆಕ್ಯೂರ್ ಮಾಡಿದ್ದಾರೆ. 5 ಜನನ ಇನ್ನು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ. ಯಾಕೆ ಅಂತೇಳಿದರೆ ನೋಡಿ, ಯಾವೊಂದು ಸಣ್ಣ ಪ್ರಾಣಿನೂ ಸಾಯಿಸಲಿಕ್ಕೆ ಇವತ್ತು ಅಧಿಕಾರ ಇಲ್ಲ. ಅಂಥದ್ರಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಹೇಳಿದ್ದಾರೆ, ಸಕಲ ಜೀವಿಗಳನ್ನು ರಕ್ಷಿಸೋದು ನಮ್ಮ ಕರ್ತವ್ಯ ಅಂತ. ಅಂಥದ್ರಲ್ಲಿ ಒಂದು ಮನುಷ್ಯನ ಪ್ರಾಣವನ್ನೇ ತೆಗೆಯುವಂಥ ಕೆಟ್ಟ ಕೆಲಸಕ್ಕೆ ಅವ್ರು ಯಾರು ದುಷ್ಟ ಮನಸ್ಸಿನವ್ರು ಕೈ ಹಾಕಿದ್ದಾರೆ ಅವ್ರಿಗೆ ನಿಜವಾಗ್ಲೂ ದೇವರು ಒಳ್ಳೇದು ಮಾಡಲ್ಲ. ಆ ಹೆಂಡತಿ, ಆ ಮಗು ರೋದನೆ, ಅವ್ರ ಶಾಪ ಅವರಿಗೂ ತಟ್ಟುತ್ತೆ. ಅವರೆಷ್ಟೇ ದೊಡ್ಡವರಾಗಿರಲಿ, ಅವರು ಯಾವುದೇ ಕಡೆಯವರಾಗಿರಲಿ, ಅವರ ಕಿಡಿಗೇಡಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಕಾನೂನಲ್ಲಿರ್ತಕ್ಕಂಥ ಕಠಿಣ ಶಿಕ್ಷೆನ ಕೊಡಿಸ್ಬೇಕು ಅಂತ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದೀವಿ. 5 ಜನ ಸೆಕ್ಯೂರ್ ಮಾಡಿದ್ದಾರೆ. ಉಳಿದವ್ರನ್ನೂ ಖಂಡಿತ ತಕ್ಷಣವೇ ಅವ್ರನ್ನ ಬಂಧಿಸಿ ಕಾನೂನು. ನಮ್ಮ ಒಂದು ಅನುಯಾಯಿಯಾಗಿ ನಮ್ಮ ಜೊತೆ ಇದ್ದು ಇವತ್ತು ಅವನೇನು ದುಶ್ಚಟಗಳು ಅಂತ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದ, ತುಂಬ ಕಡಿಮೆ ಮಾಡ್ಕೊಂಡಿದ್ದ. ಮತ್ತು ಬಡವರು ಅಂತ ಅಂದರೆ ಅವ್ರ ಮನೆಗೆ ಹೋಗಿ ಒಂದು 5-10 ಸಾವಿರ ಕೊಟ್ಟು ಅವರನ್ನು ಅವರಿಗೆ ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತಾಯಿದ್ದ. ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿದ್ದ, ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದ.
ಅವನು ಯಾವಾಗಲೂ ಹೇಳ್ತಿದ್ದ, ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಅಲ್ಲಿ ಕಾಂಪಿಟೇಷನ್ ಇತ್ತು, ನೀವು ಬರಲೇಬೇಕಕ್ಕ ಅಂತ ನನ್ನ ಕರ್ಕೊಂಡು ಹೋಗಿ ಆ ಬೀದಿನಲ್ಲಿ ಕ್ಯಾನ್ವಾಸ್ ಮಾಡಿಸಿದ್ದ ನನ್ನ ಹತ್ರ. ಇವತ್ತಿಗೂ ಅವನು ಅದೇ ಗೌರವ ಇಟ್ಕೊಂಡು ನನ್ನ ಅಮ್ಮ ಅಂತ ಹೇಳ್ತಾನೆ. ಇವತ್ತು ಅವ್ರ ಹೆಂಡತಿ ಮಗಳು 4th ಸ್ಟ್ಯಾಂಡರ್ಡ್, ಅವನಿಗೆ ಇನ್ನೂ 35 ವರ್ಷ. ಅವನು ಬದುಕಲ್ಲಿ ಇನ್ನೂ ಬೇಕಾದಷ್ಟು ಸಾಧನೆಗಳನ್ನ ಮಾಡಬೇಕಾಗಿತ್ತು. ಇವತ್ತು ಏನು ಕ್ರೂರವಾಗಿ ಅವನ್ನ ಹತ್ಯೆ ಮಾಡಿದ್ದಾರೆ, ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ನಾನು SP ಅವ್ರ ಹತ್ರನೂ ಮಾತಾಡಿದೆ, ಪೊಲೀಸ್ ಇಲಾಖೆಯವ್ರ ಹತ್ರನೂ ಮಾತಾಡಿದ್ದೀನಿ. ಜಾರ್ಜ್ ಸಾಹೇಬ್ರ ಗಮನಕ್ಕೂ ತೊಗೊಂಬಂದು ಬೆಳಗ್ಗೆನೇ ತೊಗೊಂಬಂದೆ. ನಾನು ರಾತ್ರಿಯೇ ಬರ್ತಾಯಿದ್ದೆ, ನಾನು ಇರಲಿಲ್ಲ ಊರಲ್ಲಿ. ಬೆಳಗ್ಗೆ ವಿಷಯ ತಿಳಿಸಿದ್ದ ಹಾಗೆ ನಾನು ಇಲ್ಲಿ ಸೀದಾ ಹಾಸ್ಪಿಟ್ಲಿಗೇ ಬಂದೆ. ನಾನು ಏನು ಈ ಥರ ಮಾಡಿದ್ದಾರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯುವಕರಿಗೆ ಆಗಬಾರ್ದು. ಯುವಕರೇ ಆಗಲಿ ಯಾರೇ ಆಗಲಿ ಆಗಬಾರ್ದು. ಇಷ್ಟು ಕ್ರೂರ ಮನಸ್ಸನ್ನು ಇಟ್ಕೊಂಡು, ಇಷ್ಟು ದ್ವೇಷವನ್ನು ಇಟ್ಕೊಂಡು ಒಬ್ಬನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಏನೋ ಒಂದು ಕೈಯೋ ಕಾಲೋ ಏನಾದ್ರು ಒಂದು ಸಲ ಆಗಿತ್ತು, ಆದಾಗ ಅವನು ಹೋಗಿ ಶಿವಮೊಗ್ಗ ಹಾಸ್ಪಿಟ್ಲಲ್ಲಿ ಎಲ್ಲ ರಿಪೇರಿ ಮಾಡಿಕೊಂಡು ಅವನು ಬಂದಿದ್ದ ಶಿವಮೊಗ್ಗ ಹಾಸ್ಪಿಟ್ಲಲ್ಲಿ. ಇವತ್ತು ಈ ಥರ ಮಾಡಿದ್ದಾರೆ. ಆ ಮಗು 4th ಸ್ಟ್ಯಾಂಡರ್ಡು, ಆಮೇಲೆ ಹೆಂಡತಿ, ಅವ್ರಿಗೆ ಪಾಪ ಏನೂ ಗೊತ್ತಿಲ್ಲದಿರೋಂಥ ವಯಸ್ಸು ಮಗುದು. ಅದು ಭಾಳ ಪ್ರೀತಿ ಇಟ್ಕೊಂಡಿದ್ದು ಒಬ್ಬಳೆ ಮಗಳು. ಏನೇ ಆಗಲಿ ಈ ಒಂದು ಕೃತ್ಯವನ್ನು ಮಾಡಿದಂಥವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಾನು ಬೆಳಗ್ಗೆನೇ ಇನ್ಸ್ಪೆಕ್ಟ್ರು ಮತ್ತು SP ಅವರಿಗೆ ಮಾತಾಡಿದೆ. ನಾನು ಯಾವುದೇ ಕಾರಣಕ್ಕೂ ಅವರಿಗೆ ಬೇಲು ಸಿಗದೇ ಇರೋ ರೀತಿ ನೀವು ಕಾನೂನನ್ನ ಒಂದು ಇದೇನಿದೆ ಅದನ್ನು ಹಾಕಲೇಬೇಕು ನೀವು ಅವರು ಅಂತ ಹೇಳಿದ್ದೀನಿ. ಗಣೇಶ್ ಗೌಡ ಅಂತ ಹೇಳಿ ನಮ್ಮ ನಿಷ್ಠಾವಂತ ಕಾರ್ಯಕರ್ತ. ಅವನು ಹಿಂದೆ ಏನು ಮಾಡಿದ್ನೋ ಅದು ನನಗೆ ಗೊತ್ತಿಲ್ಲ, ಆದರೆ ಈಗ ನಮ್ಮ ಒಂದು ಅನುಯಾಯಿಯಾಗಿ ನಮ್ಮ ಜೊತೆ ಇದ್ದು ಇವತ್ತು ಅವನೇನು ದುಶ್ಚಟಗಳು ಅಂತ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದ, ತುಂಬ ಕಡಿಮೆ ಮಾಡ್ಕೊಂಡಿದ್ದ. ಮತ್ತು ಬಡವರು ಅಂತ ಅಂದರೆ ಅವ್ರ ಮನೆಗೆ ಹೋಗಿ ಒಂದು 5-10 ಸಾವಿರ ಕೊಟ್ಟು ಅವರಿಗೆ ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತಾಯಿದ್ದ. ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿದ್ದ, ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದ. ಅವನು ಯಾವಾಗಲೂ ಹೇಳ್ತಿದ್ದ, ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಅಲ್ಲಿ ಕಾಂಪಿಟೇಷನ್ ಇತ್ತು, ನೀವು ಬರಲೇಬೇಕಕ್ಕ ಅಂತ ನನ್ನ ಕರ್ಕೊಂಡು ಹೋಗಿ ಆ ಬೀದಿನಲ್ಲಿ ಕ್ಯಾನ್ವಾಸ್ ಮಾಡಿಸಿದ್ದ ನನ್ನ ಹತ್ರ. ಇವತ್ತಿಗೂ ಅವನು ಅದೇ ಗೌರವ ಇಟ್ಕೊಂಡು ನನ್ನ ಅಮ್ಮ ಅಂತ ಹೇಳ್ತಾನೆ. ಇವತ್ತು ಅವ್ರ ಹೆಂಡತಿ ಮಗಳು 4th ಸ್ಟ್ಯಾಂಡರ್ಡು, ಅವನಿಗಿನ್ನೂ 35 ವರ್ಷ. ಅವನು ಬದುಕಲ್ಲಿ ಇನ್ನೂ ಬೇಕಾದಷ್ಟು ಸಾಧನೆಗಳನ್ನ ಮಾಡಬೇಕಾಗಿತ್ತು. ಇವತ್ತು ಏನು ಕ್ರೂರವಾಗಿ ಅವನ್ನ ಹತ್ಯೆ ಮಾಡಿದ್ದಾರೆ, ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ನಾನು SP ಅವ್ರ ಹತ್ರನೂ ಮಾತಾಡಿದೆ, ಪೊಲೀಸ್ ಇಲಾಖೆಯವ್ರ ಹತ್ರನೂ ಮಾತಾಡಿದ್ದೀನಿ. ಜಾರ್ಜ್ ಸಾಹೇಬ್ರ ಗಮನಕ್ಕೂ ತೊಗೊಂಬಂದು ಬೆಳಗ್ಗೆನೇ ತೊಗೊಂಬಂದೆ. ನಾನು ರಾತ್ರಿಯೇ ಬರ್ತಾಯಿದ್ದೆ, ನಾನು ಇರಲಿಲ್ಲ ಊರಲ್ಲಿ. ಬೆಳಗ್ಗೆ ವಿಷಯ ತಿಳಿಸಿದ್ದ ಹಾಗೆ ನಾನು ಇಲ್ಲಿ ಸೀದಾ ಹಾಸ್ಪಿಟ್ಲಿಗೇ ಬಂದೆ. ನಾನು ಏನು ಈ ಥರ ಮಾಡಿದ್ದಾರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯುವಕರಿಗೆ ಆಗಬಾರ್ದು. ಯುವಕರೇ ಆಗಲಿ ಯಾರೇ ಆಗಲಿ ಆಗಬಾರ್ದು. ಇಷ್ಟು ಕ್ರೂರ ಮನಸ್ಸನ್ನು ಇಟ್ಕೊಂಡು, ಇಷ್ಟು ದ್ವೇಷವನ್ನು ಇಟ್ಕೊಂಡು ಒಬ್ಬನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಏನೋ ಒಂದು ಕೈಯೋ ಕಾಲೋ ಏನಾದ್ರು ಒಂದು ಸಲ ಆಗಿತ್ತು, ಆದಾಗ ಅವನು ಹೋಗಿ ಶಿವಮೊಗ್ಗ ಹಾಸ್ಪಿಟ್ಲಲ್ಲಿ ಎಲ್ಲ ರಿಪೇರಿ ಮಾಡಿಕೊಂಡು ಅವನು ಬಂದಿದ್ದ ಶಿವಮೊಗ್ಗ ಹಾಸ್ಪಿಟ್ಲಲ್ಲಿ. ಇವತ್ತು ಈ ಥರ ಮಾಡಿದ್ದಾರೆ. ಆ ಮಗು 4th ಸ್ಟ್ಯಾಂಡರ್ಡು, ಆಮೇಲೆ ಹೆಂಡತಿ, ಅವ್ರಿಗೆ ಪಾಪ ಏನೂ ಗೊತ್ತಿಲ್ಲದಿರೋಂಥ ವಯಸ್ಸು ಮಗುದು. ಅದು ಭಾಳ ಪ್ರೀತಿ ಇಟ್ಕೊಂಡಿದ್ದು ಒಬ್ಬಳೆ ಮಗಳು. ಏನೇ ಆಗಲಿ ಈ ಒಂದು ಕೃತ್ಯವನ್ನು ಮಾಡಿದಂಥವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಾನು ಬೆಳಗ್ಗೆನೇ ಇನ್ಸ್ಪೆಕ್ಟ್ರು ಮತ್ತು SP ಅವರಿಗೆ ಮಾತಾಡಿದೆ. ನಾನು ಯಾವುದೇ ಕಾರಣಕ್ಕೂ ಅವರಿಗೆ ಬೇಲು ಸಿಗದೇ ಇರೋ ರೀತಿ ನೀವು ಕಾನೂನನ್ನು ಒಂದು ಇದೇನಿದೆ ಅದನ್ನು ಹಾಕಲೇಬೇಕು ನೀವು ಅವರು ಅಂತ ಹೇಳಿ
ಆದರೆ ಏನೋ ಅಲ್ಲಿ ಬಿಸ್ಕೆಟ್ ಎಲ್ಲ ಕೊಡ್ತಾ ಇದ್ದ ಇವನು ಬಿಸ್ಕೆಟ್ ಕೊಟ್ಟನಂತೆ ಎಲ್ಲ ತಿನ್ಕೊಂಡು ಎಲ್ಲ ಚೆನ್ನಾಗಿದ್ರಂತೆ. ಅವಾಗೇನೋ ಸಣ್ಣ ಪುಟ್ಟ ಗಲಾಟೆ ಆಗಿರ್ಬೋದು, ಎಲ್ಲ ಬಿಡಿಸಿ ಮನೆ ಕಳಿಸಿದ್ದಾರೆ. ಇನ್ನೊಂದು ಪ್ಲ್ಯಾನ್ ಆಗಿ ಕರ್ಕೊಂಬಂದಿದ್ದಾರೆ. ಇವನು ಬರೀ ಕಾರಲ್ಲಿ ಹೋಗಿದ್ದಾನೆ, ಅವ್ರ ಕಾರಲ್ಲಿ ಏನೇನು ಮಾರಕಾಸ್ತ್ರಗಳಿತ್ತು ಅದರಲ್ಲಿ ಮಾಡಿದ್ದಾರೆ. ಅದನ್ನು ಪೂರ್ತಿ ಪೊಲೀಸ್ ಇಲಾಖೆ ತನಿಖೆ ಮಾಡುತ್ತೆ. ಅದು ಯಾರೇ ಆಗಿರಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅದು ನನಗೆ ಮಾಹಿತಿ ಗೊತ್ತಿಲ್ಲ. ಈಗ ನಾನು ಸಕ್ರೆಪಟ್ಟಣಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ. ನಾನು ಸಕ್ರೆಪಟ್ಟಣಕ್ಕೆ ಹೋದಾಗ ನನಗೆ ಪೂರ್ಣ ಮಾಹಿತಿ ನಮ್ಮ ಕಾರ್ಯಕರ್ತರು ಕೊಡ್ತಾರೆ. ಅದರಿಂದ ಅಲ್ಲಿ ಹೋಗಿ ವಿಚಾರ ತಿಳ್ತಿ. ಪೊಲೀಸ್ ಇಲಾಖೆ ಇದೆ, ಉಸ್ತುವಾರಿ ಸಚಿವರು ಬರ್ತಾರೆ. ಅದು ತಕ್ಕ ಏನಿದೆ ಅದು ಕ್ರಮ ಮಾಡಲೇಬೇಕಾಗುತ್ತೆ.